ಮರ್ಸಿಡೀಸ್ ಬೆಂಜ್ ಕಾರು ಅಪಘಾತಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯುವತಿ ಸಾವಿನ ಪ್ರಕರಣಕ್ಕೆ ಈಗ ಭಯಾನಕ ತಿರುವು ಸಿಗ್ತಾ ಇರುವುದು. ಬರೀ ಯುವತಿಯಲ್ಲ, ಜೊತೆಯಲ್ಲಿದ್ದ ಯುವಕ ಕೂಡ ಸಾವನ್ನಪ್ಪಿದ್ದಾರೆ. ಮರ್ಸಿಡೀಸ್ ಬೆಂಜ್ ಕಾರ್ನ ಅಪಘಾತ, ಯುವತಿ ಸಾವಿನ ಪ್ರಕರಣಕ್ಕೆ ಈಗ ಭಯಾನಕವಾದಂತಹ ತಿರುವು ಸಿಗ್ತಾ ಇದೆ. ಯುವತಿಯ ಜೊತೆಗೆ ಯುವಕ ಕೂಡ ಸಾವನ್ನಪ್ಪಿರುವಂತಹ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ತಡರಾತ್ರಿ ಲಾಂಗ್ ಡ್ರೈವ್ ಬಂದು ಬಲಿಯಾದಂತಹ ಇಬ್ಬರು, ಪಕ್ಕದಲ್ಲೇ ಹೆಣವಾಗಿ ಬಿದ್ದಿರುವಂತಹ ಯುವಕ ತಡವಾಗಿ ಬೆಳಕಿಗೆ ಬರ್ತಾ ಇದೆ ವಿಚಾರ. 28 ವರ್ಷದ ಶಾಸಿಯಾ ಜೊತೆ ರಿಜ್ವಾನ್ ಕೂಡ ಸಾವನ್ನಪ್ಪಿದ್ದಾರೆ. ಅಪಘಾತದ ತೀವ್ರತೆಗೆ ಹಳ್ಳಕ್ಕೆ ಹೋಗಿ ಬಂದಿದ್ದಾರೆ ರಿಜ್ವಾನ್. ಕಾರಿಂದ ಹಾರಿ 20 ಅಡಿ ಆಳದ ಕಾಲುವೆಗೆ ಬಿದ್ದಿರುವಂತಹ ರಿಜ್ವಾನ್ ಬಿದ್ದ ರಭಸಕ್ಕೆ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಹೆದ್ದಾರಿಯಲ್ಲಿದ್ದಂತಹ ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಬೆಂಜ್, ಸೆಕೆಂಡ್ ಹ್ಯಾಂಡ್ ಕಾರು ಡೀಲರ್ ಆಗಿದ್ದಂತಹ ಈ ರಿಜ್ವಾನ್, ಹೊಸಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ನಡೆದಿರುವಂಥದ್ದು. ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಯುವತಿಯಷ್ಟೇ ಅಲ್ಲ ಸಾವನ್ನಪ್ಪಿರುವಂಥದ್ದು, ಯುವಕ ಕೂಡ 28 ವರ್ಷದ ಯುವಕ ಕೂಡ ಸಾವನ್ನಪ್ಪಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಏನು ಡಿವೈಡರ್ಗೆ ಹೋಗಿ ಡಿಕ್ಕಿಯನ್ನು ಹೊಡೆದಾರೆ, ಅದಾದ ನಂತರದಲ್ಲಿ ಹೊಡೆದ ರಭಸಕ್ಕೆ 20 ಅಡಿ ಆಳ ಇರುವಂತಹ ಹೋಗಿ ಬಿದ್ದಿರುವಂಥದ್ದು. ರಿಜ್ವಾನ್ ಬಿದ್ದಂತಹ ರಭಸಕ್ಕೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಹೊರಬೀಳ್ತಾರೆ. ಯುವತಿಯಷ್ಟೇ ಅಲ್ಲ, ಜೊತೆಗಿದ್ದಂತಹ ಯುವಕ ಕೂಡ ಬಲಿಯಾಗಿದ್ದಾರೆ. ತಡರಾತ್ರಿ ಲಾಂಗ್ ಡ್ರೈವ್ ಅಂತ ಹೇಳಿಟ್ಟು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ದುರ್ಘಟನೆ. ಇವಾಗ ಈ ಲಾಂಗ್ ಡ್ರೈವ್ ಹೋಗೋದು ಅನ್ನುವಂಥದ್ದು ಒಂದು ರೀತಿಯ ಕ್ರೇಜ್ ಆಗಿರ್ಬೋದು. ಯುವಕ ಯುವತಿಯಾಗಿರ್ಬೋದು, ಕೆಲವೊಮ್ಮೆ ಫ್ಯಾಮಿಲಿ ಕೂಡ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾರೆ. ಏನೋ ಎಲ್ಲವೂ ಕೂಡ ಬೇಸರವಾದಂತಹ ಸಂದರ್ಭದಲ್ಲಿ ಒಳ್ಳೆ ಮ್ಯೂಸಿಕ್ ಹಾಕೊಂಡು ಲಾಂಗ್ ಡ್ರೈವ್ನ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಮಿಡ್ ನೈಟಲ್ಲಿ ಹೋಗುವಂಥದ್ದು, ತಡರಾತ್ರಿ ಹೋಗುವಂಥದ್ದು ಸಿಕ್ಕಾಪಟ್ಟೆ ಡೇಂಜರಸ್ ಆಗಿರುತ್ತೆ. ಓಕೆ, ಎಲ್ಲವೂ ಕೂಡ ಕರೆಕ್ಟ್ ಇದೆ, ಯಾವುದೇ ರೀತಿಯಾದಂತಹ ಮದ್ಯಪಾನವನ್ನು ತೆಗೆದುಕೊಂಡು ಹೋಗದೇ ಇದ್ರೆ ಫೈನ್. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಏನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ರು ಕೂಡ ಹೆದ್ದಾರಿಗಳನ್ನು ಹಿಡ್ಕೊಂಡು ಲಾಂಗ್ ಡ್ರೈವ್ ಹೋಗುವಂಥದ್ದು ಇವೆಲ್ಲವೂ ಕೂಡ ಬಂದು ಹೋಗ್ತಾ ಇದೆ. ಸೊ ಅದರಿಂದ ಆಗ್ತಾ ಇರುವಂತಹ ಅಪಘಾತಗಳು, ದುರ್ಘಟನೆಗಳು ಸಂಭವಿಸೋದಕ್ಕೆ ಇವುಗಳೆಲ್ಲವೂ ಕೂಡ ಮೇನ್ ರೀಸನ್ಸ್ ಆಗ್ತಾ ಇದೆ. ಸೊ ನಮ್ಮ ಕಾಳಜಿ ನಮ್ಮ ಕೈಲಿರುತ್ತೆ, ಎಚ್ಚರಿಕೆ ನಮ್ಮ ಕೈಲಿರುತ್ತೆ. ನನಗೆ ಫೋನ್ ಮಾಡಿದ್ರು ಬೆಳಿಗ್ಗೆ 6-7 ಗಂಟೆಗೆ. ಅವನು ಅಂಗಡಿ ಇದ್ದಿದ್ದು ಸರ್ವಿಸ್ ಸ್ಟೇಷನ್, ಒಂದು ಆ ಸರ್ವಿಸ್ ಸ್ಟೇಷನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದಿದ್ದವನು. ಅವನು ರಾತ್ರಿ ಏನಕ್ಕೆ ಬಂದ ಅಂತ ನನ್ಗೆ ಗೊತ್ತಿಲ್ಲ. ಅದು ಏನಕ್ಕೆ ಬಂದಿದ್ದಾನೆ, ಏನಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಏನು ಅವ್ರು ರಾತ್ರಿ ಯಾರೋ ಫೋನ್ ಮಾಡಿದ್ರು, ಪೊಲೀಸವ್ರು ಬಂದ್ಬಿಟ್ಟು ಅವ್ನ ಫೋನ್ ಎತ್ಕೊಂಡು ಫೋನ್ ಮಾಡಿದ್ಕೆ ಮನೆಯವ್ರಿಗೆ ಗೊತ್ತಾಗಿರೋದು. ಆಮೇಲೆ ನನಗೆ ಫೋನ್ ಮಾಡಿದ್ರು ಬೆಳಿಗ್ಗೆ 6-7 ಗಂಟೆಗೆ. ಅವಾಗ ನಾನು ಇವಾಗ ಬಂದು ಇಲ್ಲಿ ನೋಡ್ತಾ ಇರೋದು. ಹುಡುಗಿ ಡೆತ್ ಆಗಿದೆ. ಹುಡುಗಿಗೂ ನೋಡಿಲ್ಲ ನಾನು, ಸ್ಟೇಷನ್ ಹತ್ರ ಕೇಳಿದ್ದವ್ರು. ಅದೇ ನಮ್ಮ ಹುಡುಗನೇ ಮಿಸ್ಸಿಂಗ್ ಆಗಿರೋದು. ಎಲ್ಲೋಗಿದ್ದಾನೆ ಗೊತ್ತಾಗ್ತಾ ಇಲ್ಲ. ಅವನು ಹುಡುಗ ಎಲ್ಲಿದ್ದಾನೆ, ಅವ್ರ ಪೊಲೀಸವ್ರಿಗೆ ಗೊತ್ತಾ ಇಲ್ಲ ಎಲ್ಲಿ ಹೋಗಿದ್ದಾನೆ. ಸೊ ಯುವತಿ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಯುವಕ ಎಲ್ಲೋ ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು ಕಾರನ್ನ ಗೊತ್ಬಿಟ್ಟು. ಬಟ್ ಆದರೆ ಈಗ ಅಲ್ಲೇ ಇದ್ದಂತಹ 20 ಅಡಿ ಆಳದ ಹಳ್ಳಕ್ಕೆ ಹೋಗಿ ಬಿದ್ದಿದ್ದಾರೆ. ತನಿಖೆಯ ಬಳಿಕ ಎಲ್ಲ ಸತ್ಯ ಕೂಡ ಬಯಲಾಗಿದೆ. ಇಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಹೊರಬೀಳ್ತಾ ಇರುವಂಥದ್ದು. మరి ಯುವತಿಯಲ್ಲ, ಯುವಕ ಕೂಡ ಸಾವನ್ನಪ್ಪಿದ್ದಾರೆ. ತಡರಾತ್ರಿ ಲಾಂಗ್ ಡ್ರೈವ್ ಬಂದು ಇಬ್ಬರು ಕೂಡ ಬಲಿಯಾಗಿರುವಂಥದ್ದು. ಪಕ್ಕದಲ್ಲೇ ಹೆಣವಾಗಿ ಬಿದ್ದಿರುವಂತಹ ರಿಜ್ವಾನ್, ಶಾಸಿಯಾ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. 28 ವರ್ಷದ ಶಾಸಿಯಾ ಜೊತೆಗೆ ರಿಜ್ವಾನ್ ಕೂಡ ಸಾವನ್ನಪ್ಪಿರುವಂಥದ್ದು ತನಿಖೆಯ ಬಳಿಕ ಹೊರಬಿದ್ದಿದೆ ಎಲ್ಲ ಮಾಹಿತಿಯು.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಏನಾಯ್ತು ಅಂತ ಹೇಳ್ಬಿಟ್ಟು ನೋಡಿದ್ರೆ ಯುವಕ ಪರಾರಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಇತ್ತು ಬೆಳಗ್ಗೆ. ಬಟ್ ಇವಾಗ ತನಿಖೆ ನಂತರ ಗೊತ್ತಾಗ್ತಾ ಇದೆ ಯುವಕ ಕೂಡ ಸ್ಪಾಟ್ ಡೆತ್ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟು. ಸೊ ಯಾರು ಅವರಿಬ್ರು, ಏನ್ ನಂಟಿತ್ತು ಅವರಿಬ್ರಿಗೂ ಕೂಡ, ಮತ್ತೆ ಡಿವೈಡರ್ಗೆ ಹೋಗಿ ಡಿಕ್ಕಿಯನ್ನು ಹೊಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಕಂಪ್ಲೀಟ್ ಆಗಿ ತನಿಖೆ ಆಗ್ತಾ ಇದೆಯಾ? ಏನೆಲ್ಲ ಅಂಶಗಳು ಹೊರಬಿದ್ದಿದೆ ತನಿಖೆಯ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ರೋಜಾ, ಏನೊಂದು ತಡರಾತ್ರಿ ಒಂದು BMW ಕಾರ್ನ ಭೀಕರ ಅಪಘಾತಕ್ಕೆ ಇಬ್ಬರು ಬಲಿಯಾಗಿರುವಂತದ್ದು. ಏನು ತಡವಾಗಿ ಈಗಾಗಲೇ ಏನು BMW ಚಾಲಕನಾಗಿದ್ದಂತ ರಿಜ್ವಾನ್ ಯಾರಿದ್ದಾನೆ, ಈತ ಪರಾರಿಯಲ್ಲಿದ್ದಾನೆ ಅನ್ನೋಂತ ಅನುಮಾನಗಳನ್ನ ಪೊಲೀಸರು ವ್ಯಕ್ತಪಡಿಸಿರುವಂತದ್ದು. ಏನು ಈ ಒಂದು ಏನ್ ಲಾಂಗ್ ಡ್ರೈವ್ಗೆ ಹೋಗಿದ್ದಂತ ಏನು ರಿಜ್ವಾನ್ ಮತ್ತು ರಿಜ್ವಾನ್ ಜೊತೆ ಒಂದು ಯುವತಿ ಕೂಡ ದುರ್ಮರಣ ಹೊಂದುವಂತದ್ದು ಈ ಒಂದು ಘಟನೆಗೆ ಸಾಕ್ಷಿ ಆಗುತ್ತೆ. ಏನು ಈ ಒಂದು ಭಾಗದಲ್ಲಿ ಬೃಹತ್ ಒಂದು ಹೆದ್ದಾರಿ ಪಕ್ಕದಲ್ಲಿರುವಂತ ಏನು ಸೇತುವೆ ಇದೆ, ಸೇತುವೆ ಪಕ್ಕದಲ್ಲಿ ಒಂದು ಡಿವೈಡರ್ಗೆ ಗುದ್ದಿದಂತ BMW ಕಾರು ಕ್ಷಣಾರ್ಧದಲ್ಲಿ ಆರಿದಂತ ಏನು ರಿಜ್ವಾನ್ ದೇಹ ಈ ಒಂದು ಮೋರಿಯಲ್ಲಿ ಬಿದ್ದಿರುವಂತದ್ದು. ಏನು ಬಿದ್ದಂತ ಸಂದರ್ಭದಲ್ಲಿ ಏನು ಪೊಲೀಸರು ಅಷ್ಟೇ ನಿನ್ನೆ ತಡರಾತ್ರಿ ಒಂದು ಹುಡುಕಾಟನೂ ಕೂಡ ನಡೆಸಿದ್ರು. ಒಂದು ಬಾಡಿ ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಈತ ಪರಾರಿಯಲ್ಲಿ ಇದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಏನು ಈ ಒಂದು ಮುಂದುವರೆದ ಭಾಗವಾಗಿ ಏನು ಈಗ ಲಾಂಗ್ ಡ್ರೈವ್ಗೆ ಹೋಗಿ ಪ್ರಾಣ ಕಳೆದುಕೊಂಡಂತ ಏನು ರಿಜ್ವಾನ್ ಮತ್ತೆ ಜೊತೆಲಿದ್ದಂತ ಯುವತಿಯ ಮೃತದೇಹಗಳನ್ನ ಈಗ MEG ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು. ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆಸೋ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಸ್ಥಳೀಯ ಪೊಲೀಸರು ಮಾಡ್ಕೊಂಡಿರುವಂತದ್ದು. ಮತ್ತೆ ಕುಟುಂಬಸ್ಥರು ಕೂಡ ಏನು ಒಂದು ರಿಜ್ವಾನ್ ಕುಟುಂಬಸ್ಥರು ಕೂಡ ಆತಂಕಕ್ಕೊಳಗಾಗಿದ್ರು. ಏನೋ ಒಂದು ಬಾಡಿ ಸಿಗ್ಲಿಲ್ಲ, ಮತ್ತೆ ಈತ ಎಲ್ಲಿ ಹೋಗಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನುವಂಥದ್ದು ಆತಂಕಕ್ಕೊಳಗಾಗಿದ್ರು. ಈಗ ಬಾಡಿ ಸಿಕ್ಕಿರೋದ್ರ ನಿಟ್ಟಿನಲ್ಲಿ ಒಂದು ಕುಟುಂಬಸ್ಥರನ್ನ ಒಂದು ಆಕ್ರೋಶನ ಮುಗಿಲು ಮುಟ್ಟ ಅಂತಾನೆ ಹೇಳ್ಬೋದು. ಏನು ಮುಂದೆ ವಿಚಾರದಲ್ಲಿ ಏನು ಮೋಜು ಮಸ್ತಿಗಾಗಿ ಐಷಾರಾಮಿ ಕಾರುಗಳಲ್ಲಿ ಲಾಂಗ್ ಡ್ರೈವ್ ಹೋಗುವಂತ ಯುವಕ ಯುವತಿಯರು ಒಂದು ಹೆಚ್ಚಿನ ವೇಗದಲ್ಲಿ ಹೋಗಿ ಪ್ರಾಣ ಕಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಕುಟುಂಬಸ್ಥರಿಗೆ ಆತಂಕಕಾರಿಯಾಗಿರುವಂತ ಈ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಎಲ್ಲೋ ಒಂದ್ ಕಡೆ ತಲೆಮರೆಯಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ಸಿಂಗ್ ಆಗಿದ್ದಂತ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದು ಸುಖಾಂತ್ಯಕ್ಕೆ ಈಡು ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ರೈಟ್.